ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಹರಿಪ್ರಸಾದ್ ಅವರು, ಇತ್ತೀಚೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಚರ್ಚೆ ಆಗ್ತಾ ಇರೋದು ಯುವ ಕಾಂಗ್ರೆಸ್ ಚುನಾವಣೆಗೆ ಸಂಬಂಧಪಟ್ಟಂತೆ. ನಟಿ ರಮ್ಯಾ ಅನ್ನೋರು ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಮುಂದೆ ಬಂದರು. ಆ ನಂತರ ಅದೂ ಕೂಡ ಕಾಂಗ್ರೆಸ್ ಪಕ್ಷದೊಳಗೆ ಒಂದು ವಿವಾದವಾಗಿ ಬೆಳೀತಾ ಇದೆ. ಏನು ಈ ವಿವಾದಕ್ಕೆ ಕಾರಣ? ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಆಗಲಿಕ್ಕೆ ಪ್ರತಿಯೊಬ್ಬರಿಗೂ ಸಹ ಅವಕಾಶಗಳಿದೆ. ಆದರೆ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ಒಪ್ಕೊಂಡಿರಬೇಕು. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಒಪ್ಕೊಂಡಿರ್ತಕ್ಕಂಥವರು ಈ ಕಾಂಗ್ರೆಸ್ ಪಕ್ಷದಲ್ಲಿ ಸದಸ್ಯತ್ವವನ್ನು ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯರಾಗಿ ರಾಜ್ಯ ಮತ್ತು ರಾಷ್ಟ್ರದ ಸೇವೆ ಮಾಡ್ಬೋದು. ಅದರಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಯಾರಿಗೂ ಇರೋದಿಲ್ಲ. ನಟಿ ರಮ್ಯಾ ಎಂಟ್ರಿಯ ನಂತರ ಬಹಳಷ್ಟು ಪರ ವಿರೋಧ ಹೇಳಿಕೆಗೆ ಬಂತು. ಮೈಸೂರಿನಿಂದ ವಿಶ್ವನಾಥ್ MP ಅವರೊಂದು ಹೇಳಿಕೆ ಕೊಡ್ತಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಆ ರೀತಿ ಅನೇಕ ನಾಯಕರುಗಳ ಸಖಿಯರ ಪಾರ್ಟಿಗೆ ಬರ್ತಾ ಇರ್ತಾರೆ ಅಂತ. ಏನದರ ಅರ್ಥ? ಯಾಕೆ ಈ ರೀತಿ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ? ಒಬ್ಬ ಯುವ ಕಾಂಗ್ರೆಸ್ನಂತ ಒಂದು ಹುದ್ದೆಗೆ ಆಯ್ಕೆ ಮಾಡೋದಕ್ಕೆ ಇಷ್ಟು ದೊಡ್ಡ ಈ ನಾಟಕಗಳೆಲ್ಲ ಯಾಕೆ? ಯೂತ್ ಕಾಂಗ್ರೆಸ್ ಮತ್ತು NSUI ಇದು ಫೀಡರ್ ಚಾನೆಲ್ ಆಫ್ ದ ಪಾರ್ಟಿ. ಫೀಡರ್ ಚಾನೆಲ್ ಅಂದರೆ ಮುಂದೆ ರಾಜಕಾರಣದಲ್ಲಿ ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಬೇಕಾದಂಥ ನಾಯಕತ್ವವನ್ನು ಕೊಡ್ತಕ್ಕಂಥದ್ದು ಏನು ಮೈನ್ ಕಾಂಗ್ರೆಸ್ ಇದೆ ಅದಕ್ಕೆ ನಾಯಕರನ್ನು ಕೊಡ್ತಕ್ಕಂಥದ್ದು ಯೂತ್ ಕಾಂಗ್ರೆಸ್ NSUI. ಅದಕ್ಕೆ ಕೆಲವರು ಸಾಕಷ್ಟು ವಿದ್ಯಾರ್ಥಿ ದೆಸೆಯಿಂದ ಯುವಕರ ಅವರ ಇಳಿ ವಯಸ್ಸಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ. ಅವ್ರಿಗೆಲ್ಲಾದರೂ ಅವಕಾಶ ತಪ್ಪಿದೆ ಅಂಥೇಳಿ ಏನಾದರೂ ಹೇಳಿಕೆಗಳು ಕೊಟ್ಟಿರ್ಬೋದೇ ವಿನಃ ಯುವ ಕಾಂಗ್ರೆಸ್ಸು ಮತ್ತು NSUIಗೆ ಎಲ್ಲ ಹೊಸದಾಗೆ ಬರ್ತಕ್ಕಂಥವ್ರು. ಅದರಲ್ಲಿ ನಾವೇ ನಟಿ ರಮ್ಯಾ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ. ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಕಾಂಗ್ರೆಸ್ ಪಕ್ಷದ ನಾಯಕತ್ವ, ಅದರಲ್ಲೂ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ನಂಬಿಕೆ ಇಟ್ಟು ಮತ್ತು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟು ಬರಲಿಕ್ಕೆ ಯಾರೂ ಸಹ ಅಬ್ಜೆಕ್ಟ್ ಮಾಡ್ತಾರೆ. ವಿವಾದ ಯಾಕೆ ಹುಟ್ಟಾಕಿರೋದು? ವಿವಾದ ಯಾಕೆ ಹುಟ್ಟಾಕಿರೋದು ನಾನು ತಿಳ್ಕೊಳ್ಬೇಕಾಗತ್ತೆ. ವಿವಾದ ಯಾಕೆ ಬಂದಿದೆ ಅಂತೇಳಿ, ಯಾಕೆ ಕಾರಣಕ್ಕೋಸ್ಕರ ಆ ವಿವಾದ ಬಂದಿದೆ ಅಂತ ನೋಡಿದಾಗ ಗೊತ್ತಾಗುತ್ತೆ. ರೈಟ್, ಅದರ ಬಗ್ಗೆ ತಮಗೆ ತಕ್ಷಣಕ್ಕೆ ಏನು ಮಾಹಿತಿ ಇಲ್ಲ. ರೈಟ್, ತಾವು ರಾಜ್ಯದ ಇಷ್ಟೆಲ್ಲ ವಿಚಾರಗಳನ್ನು ಮಾತಾಡಿದಿರಿ. ಹಾಗಾದರೆ ರಾಜ್ಯ ಕಾಂಗ್ರೆಸ್ ಈಗ ಒಗ್ಗಟ್ಟಾಗಿದೆ, ಒಬ್ಬ ನಾಯಕತ್ವದಲ್ಲಿ ಮುಂದಕ್ಕೆ ಹೋಗ್ತಾ ಇದೆ ಅನ್ನೋ ಅಭಿಪ್ರಾಯ ನಿಮಗಿದೆ. ಅದರ ಜೊತೆಗೆ ಕೆಲವು ನಾಯಕರುಗಳು ಕಾಂಗ್ರೆಸ್ ಪಕ್ಷದ ಈ ಒಳ ಜಗಳಗಳಿಂದ, ಅನೇಕ ಇಂಟರ್ನಲ್ ಪಾಲಿಟಿಕ್ಸ್ಗಳಿಂದ ಕೆಲವರು ಪಾರ್ಟಿ ಬಿಡಬೇಕು ಅನ್ನೋ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ನೀವೇನಂತೀರಿ? ಆ ಥರ ಆಗಬಾರ್ದು. ಯಾರು ಜವಾಬ್ದಾರಿ ವಹಿಸ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಇದು ಒನ್ ಎಮಾಂಗ್ ಈಕ್ವಲ್ಸ್ ಅಂಥೇಳಿ ಯಾರಾದರೂ, ಈಗ ನಾನು ಜನರಲ್ ಸೆಕ್ರೆಟರಿ ಆಗಿದ್ದರೆ ನನ್ನ ಸರಿಸಾಮಾನರು ಸಾವಿರಾರು ಜನ ಇದ್ದಾರೆ. ನಾನೊಬ್ಬನೇ ಅಲ್ಲಿ ಅಖಿಲ ಭಾರತದಲ್ಲಿ ಇದ್ದೀನಿ, ಅದರಿಂದ ನಾನೇ ಡಿಫ್ರೆಂಟ್ ಅಂತ ಹೇಳೋಕ್ಕಾಗೋದಿಲ್ಲ. ಅದೇ ರೀತಿ ರಾಜ್ಯದಲ್ಲೂ ಸಹ ಕೆಲವ್ರಿಗೆ ಅಧಿಕಾರ ಇರ್ಬೋದು, ಕೆಲವರು ಅಧ್ಯಕ್ಷರಿರ್ಬೋದು, ಇನ್ನೊಬ್ಬರು CLP ಲೀಡರ್ ಇರ್ಬೋದು, ಅಥವಾ ಕೆಲವರು ಪದಾಧಿಕಾರಿಗಳಿರ್ಬೋದು. ಇದು ಒನ್ ಎಮಾಂಗ್ ಈಕ್ವಲ್ಸ್ ಅಂತ ಹೇಳ್ತಾರೆ. ಇನ್ನೊಂದು ಚರ್ಚೆ ಇದೆ. ಆದ್ದರಿಂದ ಎಲ್ಲರೂ ಸರಿಸಮಾನವಾಗಿರ್ತಕ್ಕಂಥವ್ರು. ನಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿ ಸೋನಿಯಾ ಗಾಂಧಿ ಅವರ ಕೈಬಲವನ್ನು ಪಡ್ತಕ್ಕಂಥ. ರಾಜ್ಯದಲ್ಲಿ BK ಹರಿಪ್ರಸಾದ್ ಅವ್ರದ್ದು ಕೂಡ ಒಂದು ಗುಂಪಿದೆ. ನೋಡಿ, ಸುಮಾರು ಒಂದು 25-30 ವರ್ಷಗಳ ಹಿಂದೆ ನನ್ನ ಗುಂಪಿತ್ತು. ಗುಂಪಲ್ಲಿ ನಾನು ಕಾಣಿಸ್ಕೊಂಡಿದ್ದವನು. ತದನಂತರ ನನಗೆ ಯಾವುದೇ ಗುಂಪಿಲ್ಲ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವನು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಗುಂಪಲ್ಲಿ ಇರ್ತಕ್ಕಂಥವ್ರು ಯಾರೇ ಅಧ್ಯಕ್ಷರಲ್ಲಿ, ಸೋನಿಯಾ ಗಾಂಧಿಯವರು ಇರ್ಬೋದು, ರಾಜೀವ್ ಗಾಂಧಿಯವರು ಇರ್ಬೋದು, ನಾಳೆ ರಾಹುಲ್ ಗಾಂಧಿಯವರು ಆಗ್ಬೋದು, ಇವರ ಗುಂಪಲ್ಲಿ ಇರ್ತಕ್ಕಂಥವನು ಬಿಟ್ಟರೆ ವೈಯಕ್ತಿಕವಾಗಿ ನಾನು ಯಾವುದೇ ಗುಂಪು ಮತ್ತು ಗುಂಪುಗಾರಿಕೆಗಳಿಗೆ ನಾನು ಪಾಲುದಾರನಲ್ಲ. ರೈಟ್, ರಾಜ್ಯ ಕಾಂಗ್ರೆಸ್ನಲ್ಲಿ ಒಬ್ಬ ನಾಯಕನ ನೇತೃತ್ವದಲ್ಲಿ ಎಲ್ಲ ನಾಯಕರುಗಳು ಸಪೋರ್ಟ್ ಮಾಡಿ ಪಕ್ಷವನ್ನು ಕಟ್ಟಬೇಕು ಅನ್ನೋ ಉದ್ದೇಶ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಶಕ್ತಿಯನ್ನು ಕಳ್ಕೊಂಡಿದೆ ಒಂದು ಕಡೆ. ಇನ್ನೊಂದು, ರಾಷ್ಟ್ರ ಮಟ್ಟದಲ್ಲಿ ಸತತವಾಗಿ ಕಾಂಗ್ರೆಸ್ ಪಕ್ಷ UPA ಸರ್ಕಾರ ಮುಜುಗರಕ್ಕೆ ಒಳಗಾಗ್ತಾ ಇದೆ. ಇತ್ತೀಚೆಗೆ ತಮ್ಮ ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಕಳಂಕಿತರಾಗಿದ್ದಾರೆ ಅನ್ನುವ ಚರ್ಚೆ ದೊಡ್ಡದಾಗಿ ನಡೀತಾ ಇದೆ. ಹಾಗಾಗಿ ತಾವು BJP ಪಕ್ಷದ ಬಗ್ಗೆ ಮಾತಾಡೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ನೈತಿಕತೆಯೂ ಇಲ್ಲ. ನೋಡಿ, ಒಂದು 2G ಸ್ಪೆಕ್ಟ್ರಮ್ ಮತ್ತು ಗೃಹ ಮಂತ್ರಿಗಳು ಚಿದಂಬರಂ ಅವರ ಬಗ್ಗೆ ತಾವು ಹೇಳಬೇಕಾದ್ರೆ, 2G ಸ್ಪೆಕ್ಟ್ರಮ್ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಅದು ವಿಚಾರಣೆ ನಡೀತಾ ಇದೆ. ಆದ್ದರಿಂದ ಅದರ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಗೃಹ ಮಂತ್ರಿಗಳ ಬಗ್ಗೆ ಏನು ಬಂದಿದೆ ನೋಡಿ, ಇದುವರೆಗೂ ಸಹ ಇಷ್ಟು 2G ಸ್ಪೆಕ್ಟ್ರಮಲ್ಲಿ ಗೃಹ ಮಂತ್ರಿ ಒಬ್ಬರೇ ಇಲ್ಲ, ಫೈನಾನ್ಸ್ ಮಿನಿಸ್ಟರ್ ಮುಖರ್ಜಿ, ಪ್ರೈಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಎಲ್ಲರದ್ದು ಇದೆ. ಎಲ್ಲರೂ ಬಂದ್ರೂ ಸಹ JPC ಅಂತ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅಂತ ಒಂದು ವಿಚಾರಣೆ ನಡೀತಾ ಇದೆ. ಅದರಲ್ಲಿ CAG ಅವ್ರನ್ನ ಕೆಲವು ಸದಸ್ಯರು ಕೇಳಿದ್ರು, 1,75,000 ಕೋಟಿ ಲಾಸ್ ಆಗಿದೆ ಅಂದರೆ ಎಲ್ಲಿಂದ ಆಗಿದೆ ಅಂದಾಗ ಅವ್ರಿಗೆ ಉತ್ತರ ಇರಲಿಲ್ಲ ಅವ್ರ ಹತ್ರ. ಸೊ ಪ್ರಿಸಂಪ್ಟಿವ್ ಲಾಸ್ ಅಂತ ಹೇಳಿ ಹೊರಗಡೆ ಜನಸಾಮಾನ್ಯರಲ್ಲಿ ಏನೋ ಒಂದು ಅಂಕಿ ಅಂಶಗಳನ್ನು ಕೊಟ್ಬಿಟ್ಟು ಜನಗಳಿಗೆ ಮರಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಇದು ತಪ್ಪು. ನಿಮ್ಮ ಬಗ್ಗೆ ಮತ್ತು ಸರ್ಕಾರದ ಬಗ್ಗೆ ನಂಬಿಕೆ ಇಲ್ಲದೆ ಸುಪ್ರೀಂ ಕೋರ್ಟ್ ಮಾನಿಟರ್ ಮಾಡ್ತಾ ಇದೆಯಲ್ಲ 2G ಸ್ಪೆಕ್ಟ್ರಮ್ ಯಾಕೆ? ಸುಪ್ರೀಂ ಕೋರ್ಟ್ ಮಾನಿಟರ್ ಮಾಡ್ತಾ ಇರೋದ್ರಿಂದಾನೇ ಎಲ್ಲ ಹೊರಗಡೆ ಬರ್ತಾ ಇದೆಯಲ್ಲ. ಸತ್ಯ ಬಂದಾಗ ಅದನ್ನು ಕೇಳಬೇಕು. ಯಾವುದೋ ಟಿಪ್ಪಣಿ, ಯಾರೋ ಒಬ್ಬ ಅಧಿಕಾರಿ ಟಿಪ್ಪಣಿ ಬರೆದಿರೋದು
ಈ ಒಂದು ತೀರ್ಮಾನದ ಬಗ್ಗೆ ಹೋಮ್ ಮಿನಿಸ್ಟರ್ ಅದು ಪಾಲಿಸಿ ಡಿಸಿಷನ್, ಅದು ಪಾಲಿಸಿ ಡಿಸಿಷನ್ನಲ್ಲಿ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಅವ್ರ ಡಿಸಿಷನ್ ತೊಗೊಂಡಾಗ ಅದು ತಪ್ಪಾಗಲಾರ್ದು. ಆದ್ದರಿಂದ ಇದು ಕಾಂಗ್ರೆಸ್ ಪಕ್ಷಕ್ಕೆ ಅಪಪ್ರಚಾರವನ್ನು ಅಂಟಿಸಿ ಅದನ್ನು ಉರುಳಿಸ್ಬೇಕು ಅನ್ನೋ ಪ್ರಯತ್ನ 2008ರಿಂದ ನಡೀತಾ ಇದೆ. ಇದೇನು ಹೊಸದಲ್ಲ. ಮತ್ತು ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ಕಾಂಗ್ರೆಸ್ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ. ಭ್ರಷ್ಟಾಚಾರದ ಆಪಾದನೆಗಳು ಬಂದಾಗ ಕಾಂಗ್ರೆಸ್ ಪಕ್ಷ ತೀರ್ಮಾನಗಳನ್ನು ತೆಗೆದುಕೊಂಡಿದೆ, ಕೆಲವನ್ನ ಸಸ್ಪೆಂಡ್ ಮಾಡಿದೆ. ಈಗ CWG ಸುರೇಶ್ ಕಲ್ಮಾಡಿ ಮೇಲೆ ಆಪಾದನೆ ಬಂದಾಗ ಅವ್ರ ಮೇಲೆ ಚಾರ್ಜ್ ಶೀಟ್ ಆದ ತಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿದ್ದೀವಿ. ಇಲ್ಲಿ ವೈಭವೀಕರಿಸ್ತಾ ಇದ್ದಾರೆ. ಯಾರೋ ಇಬ್ಬರು ಜೈಲಲ್ಲಿದ್ದಾರೆ, ಯಾರೋ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮತ್ತು ಅವ್ರ ಕುಟುಂಬದವ್ರು ಜೈಲಲ್ಲಿದ್ದಾರೆ. ಇನ್ನೂ ಅವ್ರ ಪಾರ್ಟಿ ಅವ್ರನ್ನ ಸಸ್ಪೆಂಡ್ ಮಾಡಿಲ್ಲ. ಯಡಿಯೂರಪ್ಪನವ್ರ ಮೇಲೆ FIR ಆಗಿದೆ, ಅವ್ರು ಇನ್ನೂ ಅವ್ರ ಪಾರ್ಟಿ ಸಸ್ಪೆಂಡ್ ಮಾಡಿಲ್ಲ. ಅವ್ರನ್ನ ವೈಭವೀಕರಿಸ್ತಾ ಇದ್ದಾರೆ. ಅಂದರೆ ಭ್ರಷ್ಟಾಚಾರವನ್ನು ವೈಭವೀಕರಿಸೋಕ್ಕೆ ಯಾವತ್ತೂ ಸಹ ಕಾಂಗ್ರೆಸ್ ಪಕ್ಷ ಅವಕಾಶಗಳು ಕೊಟ್ಟಿಲ್ಲ. ಅದು ಅಶೋಕ್ ಚವ್ಹಾಣ್ ಇರ್ಬೋದು, ನಟವರ್ ಸಿಂಗ್ ಅವರು ಇರ್ಬೋದು, ತರೂರ್ ಇರ್ಬೋದು, ಸುರೇಶ್ ಕಲ್ಮಾಡಿ ಇರ್ಬೋದು, ಪ್ರತಿಯೊಬ್ಬರ ಮೇಲೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಒಬ್ಬರ ಮೇಲೆ ಇವ್ರು ಕ್ರಮ ತೆಗೆದುಕೊಂಡಿರೋದು ತೋರಿಸಿ. ರೈಟ್. ಹರಿಪ್ರಸಾದ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.